ಎಚ್ಡಿಕೆಗೆ ಕರಿಯಾಯಿಂದ ಜಮೀರ್ಗೆ ಸ್ವಪಕ್ಷದಲ್ಲಿ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರಿಂದಾನೇ ಜಮೀರ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಜಮೀರ್ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂತಹ ಪದ ಬಳಕೆ ಮಾಡುವುದು ಸರಿಯಲ್ಲ, ಕೆಟ್ಟದಾಗಿ ಕೇಳಿಸುತ್ತೆ. ಅದನ್ನ ಅಧ್ಯಕ್ಷರೇ ಹೇಳಿದ್ದಾರೆ. ಶಿಸ್ತು ಕ್ರಮ ಕಮಿಟಿ ಇದೆ, ಸಮಿತಿ ಕರೆದು ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತಾರೆ ಅಂತ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ರು. ನಾನು ಪಕ್ಷದ ಅಧ್ಯಕ್ಷನಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ, ಜಮೀರ್ ಅವರನ್ನ ತಿದ್ದುತ್ತೀವಿ ನಾವು ಅಂತ ಹೇಳಿದ್ರು. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತನಾಡಿಬಿಡ್ತಾರೆ. ಅವರ ಹಿನ್ನೆಲೆ ಹೆಂಗಿರಬೇಕು ಗೊತ್ತಿಲ್ಲ, ಆ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ. ಅಂಥ ಪದ ಬಳಕೆ ಮಾಡೋದು ಅದು ಅನ್ಪಾರ್ಲಿಮೆಂಟ್ರಿ ಇಲ್ಲದೆ ಇರ್ಬೋದು, ಆದರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್, ಅಷ್ಟೊಂದು ಅಹಿತಕರವಾಗಿ ನಮಗೆ ಕೇಳಿಸೋದಿಲ್ಲ. ಅದು ಒಂಥರ ಕೆಟ್ಟದಾಗಿ ಕೇಳಿಸುತ್ತೆ. ಅದನ್ನು ಅಧ್ಯಕ್ಷರೇ ಈಗ ಅಲ್ಲಿ ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಇದೆ. ನಮ್ಮ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಂಥ ಹಿರಿಯರಾದ ರಾಜ್ಯಸಭಾ ಇವರು ನಮ್ಮ ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ. ಅವರಿಗೆ ರೆಫರ್ ಮಾಡಿದರೆ ಅಧ್ಯಕ್ಷರು ತನಿಖೆ ಮಾಡ್ತಾರೆ, ಕರೆಸ್ಕೊಂಡು ಅವ್ರನ್ನ ಕೇಳ್ತಾರೆ, ಯಾಕೆ ಹೀಗೆಲ್ಲ ಮಾತಾಡಿದಿರಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಕಮಿಟಿ ಇದೆ. ನಾನು ಕೂಡ ಆ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ. ಎ.ಕೆ. ಆಂಟೋನಿ ಅವರ ಅಧ್ಯಕ್ಷರಿದ್ದಾಗ ನಾನು ಕೂಡ ಅದರಲ್ಲಿ ನ್ಯಾಷನಲ್ ಇದರಲ್ಲಿ ಸದಸ್ಯನಾಗಿದ್ದೆ. ಅಲ್ಲಿ ಕರೆದು ನೋಟಿಸ್ ಕೊಟ್ಟು ಕೇಳ್ತಾರೆ. ನಾವು ಕೂಡ ಅನೇಕ ಜನ ಶಾಸಕರನ್ನು, ಮುಖ್ಯಮಂತ್ರಿಗಳನ್ನು, ಅವ್ರನ್ನೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಕರೆದು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ದು. ಅದೇ ರೀತಿ ಮಾಡ್ತಾರೆ. ನೋಡಿ, ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತನಾಡಿಬಿಡ್ತಾರೆ. ಅವರ ಹಿನ್ನೆಲೆ ಹೆಂಗಿರಬೇಕು ಗೊತ್ತಿಲ್ಲ, ಆ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ. ಅಂಥ ಪದ ಬಳಕೆ ಮಾಡೋದು ಅದು ಅನ್ಪಾರ್ಲಿಮೆಂಟ್ರಿ ಇಲ್ಲದೆ ಇರ್ಬೋದು, ಆದರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್, ಅಷ್ಟೊಂದು ಅಹಿತಕರವಾಗಿ ನಮಗೆ ಕೇಳಿಸ್